ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಪ್ರಥಮವಾಗಿ ಬುದ್ಧರತ್ನ, ಧಮ್ಮರತ್ನ, ಸಂಘರತ್ನ ಈ ತ್ರಿರತ್ನಗಳಿಗೆ ಶಿರಸ ನಮಿಸುತ್ತೇನೆ. ನಮ್ಮ ಪೂಜ್ಯ ಗುರುಗಳಾದ ಆಚಾರ್ಯ ಬುದ್ಧರಕಿತ ಬಡೆ ಬಂತೇಜಿ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಹಿರಿಯರಾದ ಕಸಪ ಮಹಾಥೇರ ಗುರು ಬಂತೇಜಿ ಅವರಿಗೆ ನಮಸ್ಕರಿಸುತ್ತಾ, ಸಂಘಕ್ಕೆ ನಮಸ್ಕರಿಸುತ್ತಾ, ಎಲ್ಲ ಉಪಾಸಕ ಉಪಾಸಕಿಯರಿಗೆ ಮಂಗಳಮಯ ಮೈತ್ರಿಮಯ ಸ್ವಾಗತವನ್ನ ಕೋರುತ್ತೇನೆ. ಮಹಾಬೋಧಿ ಸೊಸೈಟಿ ಬೆಂಗಳೂರು. ಇವತ್ತು ಮೇ 10, 2026 ಈ ಭಾನುವಾರದ ಸುಂದರ ಧಮ್ಮ ಪ್ರವಚನದ ಕಾರ್ಯಕ್ರಮ. ಭಗವಾನ್ ಬುದ್ಧರ ಜ್ಞಾನೋದಯ, ಅವರ ಹುಟ್ಟು ಮತ್ತು ಜ್ಞಾನೋದಯ ಮತ್ತು ಮಹಾಪರಿನಿಬ್ಬಾಣದ ದಿನವನ್ನ ಬುದ್ಧ ಜಯಂತಿ ಅಂತ ನಾವು ಆಚರಿಸಿದೀವಿ. ಈಗ ಈ ಬುದ್ಧ ಜಯಂತಿ, ಭಗವಾನ್ ಬುದ್ಧರು ಜ್ಞಾನೋದಯ ಪಡೆದುಕೊಂಡ್ರಲ್ಲ, ಅದಾದ್ಮೇಲೆ ಎದ್ದು ಹೋಗ್ಲಿಲ್ಲ. 7 ವಾರ ಅಲ್ಲೇ ಕಾಲವನ್ನ ಕಳೀತಾರೆ. ಎಲ್ಲಿ? ಬುದ್ಧಗಯೆಯ ಬೋಧಿ ವೃಕ್ಷದ ಕೆಳಗಡೆ 1 ವಾರ. ಆಮೇಲೆ ಅದನ್ನೇನಂತಾರೆ, ಬೋಧಿ ಪಲ್ಲಂಕ. ಬೋಧಿ ಪಲ್ಲಂಕ ಅದು 1 ವಾರ. 2ನೇ ವಾರ ಬೋಧಿ ವೃಕ್ಷದ ಮುಂದ್ಗಡೆ ನಿಂತ್ಕೊಂಡು ಅನಿಮೇಷ ಲೋಚನ, ಕಣ್ಣನ್ನ ಮಿಟಕಿಸದೆ 1 ವಾರ ಈ ಬೋಧಿ ವೃಕ್ಷವನ್ನ ನೋಡ್ತಾರೆ. ನೋಡಿ ಅದರಲ್ಲಿ ದೊಡ್ಡ ಶಕ್ತಿಯನ್ನ ತುಂಬಿ, ಕೃತಜ್ಞತೆಯನ್ನ ತುಂಬಿ, ಮುಂದಿನ ಪೀಳಿಗೆಗಳಿಗೆ ಬುದ್ಧರನ್ನ ನೆನಪು ಮಾಡಿಕೊಡ್ತಕ್ಕಂಥ ಇದು ಒಂದು ಗುರುತಾಗಿರ್ಲಿ ಅಂತ. ಆದ್ದರಿಂದ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಬೋಧಿ ವೃಕ್ಷ ಇಡೀ ಭಾರತದಲ್ಲಿ ಹಳ್ಳಿಗಳಲ್ಲಿ ಬೋಧಿ ವೃಕ್ಷಗಳಿವೆ ಅಲ್ಲ. ಆದ್ರಿಂದಾನೆ ಯಾವ್ದಾದ್ರು ಒಂದು ಕಟ್ಟಡ ಅಥವಾ ಮೂರ್ತಿ ಅಥವಾ ಆ ತರ ಆದ್ರೆ ಅದು ಮುರಿದೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ. ಆದ್ರೆ ಬೋಧಿ ವೃಕ್ಷ ನಾಶ ಆಗುವುದಿಲ್ಲ. ಬೋಧಿ ವೃಕ್ಷ ಅದು ಪೀಳಿಗೆಯಿಂದ ಪೀಳಿಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಯ್ತಲ್ಲ. ಅದು 3ನೇ ವಾರ ಭಗವಾನ್ ಬುದ್ಧರು ನಡೀತಾರೆ. ನಡೆಯುವ ಧ್ಯಾನ, ಅದನ್ನ ಚಂಕಮಣ ಅಂತ ಹೇಳ್ತಾರೆ. 1 ವಾರ ಚಂಕಮಣ ಧ್ಯಾನ ಮಾಡ್ತಾರೆ. ಯಾಕಂದ್ರೆ ತುಂಬಾ ದಿನ ಕುಳಿತುಕೊಂಡಿದ್ರು. ಅದಾದ್ಮೇಲೆ 4ನೇ ವಾರ ರತನ ಘರ ಅಂತ ಹೇಳ್ತಾರೆ. 4ನೇ ವಾರ ಒಂದ್ ಕಡೆ ಅಲ್ಲೇ ಬೋಧಿ ವೃಕ್ಷದ ಸ್ವಲ್ಪ ದೂರದಲ್ಲಿ ಕುಳಿತು ಧ್ಯಾನ ಮಾಡ್ತಾ ಈ ಅಭಿಧಮ್ಮದ ಮೇಲೆ ಧ್ಯಾನ ಮಾಡ್ತಾರೆ. ವಿಶೇಷವಾಗಿ ಪಠಾಣ ಅಂತ ಹೇಳ್ತಾರೆ. ಪಠಾಣ ಅಂತಂದ್ರೆ ಎಲ್ಲ ವಸ್ತುಗಳು ಸುಮ್ಮನೆ ಬರಲ್ಲ, ಕಾರಣ ಸ್ಥಿತಿಗಳಿಂದ ಬರ್ತವೆ. ಯಾವ ಕಾರಣದಿಂದ ಯಾವುದು ಬರುತ್ತೆ ಅಂತ ಹೇಳಿ ಆ ಪಠಾಣದ ಮೇಲೆ ಯಾವಾಗ ಧ್ಯಾನ ಮಾಡ್ತಾರೋ ಅವಾಗ ಅವರ ಇಡೀ ಶರೀರದಿಂದ ಒಂದು ಬೆಳಕು, ಯಾವ ರೀತಿ ಅಂತಂದ್ರೆ ಈ ನಮ್ಮ ಧ್ವಜ ಇದೆ ಅಲ್ಲ, ಬೌದ್ಧ ಧ್ವಜ, 6 ಬಣ್ಣಗಳು ಅವ್ರ ಶರೀರದಿಂದ ಚಿಮ್ಮುತ್ತವೆ. ಅದು ಒಂದು ರೀತಿಯ ರತ್ನದ ಘರ, ಮನೆ, ಬೆಳಕಿನ ಮನೆ. ಅದ್ರ ಮಧ್ಯ ಆ ಪ್ರಜ್ವಲಿಸುವ ಆ ಬೆಳಕಿನ ಮಧ್ಯದಲ್ಲಿ ಕುಳಿತಿರ್ತಾರೆ. ಆದ್ದರಿಂದ ಅದನ್ನ ರತನ ಘರ ಅಂತ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿಂದ ಎದ್ದು ಸ್ವಲ್ಪ ದೂರ, ಅದರ ಪಕ್ಕದಲ್ಲೇನೆ ಸ್ವಲ್ಪ ದೂರದಲ್ಲಿ ಅಲ್ಲಿ ಅಜಪಾಲ ಆಲದ ಮರದ ಕೆಳಗಡೆ ಕುಳಿತುಕೊಳ್ತಾರೆ. ಅಜಪಾಲ
ಆಲದ ಮರದ ಕೆಳಗಡೆ ಕುಳಿತುಕೊಂಡು ಅಲ್ಲಿ ಒಂದು ವಾರ ಧ್ಯಾನ ಮಾಡ್ತಾರೆ. ಅಲ್ಲಿ ಒಬ್ಬ ಬಹಳ ಅಹಂಕಾರಿ ಒಬ್ಬ ಬ್ರಾಹ್ಮಣ ಬಂದು ನೀನ್ ಏನ್ ಗಳಿಸಿದ್ಯಾ ಅಂತ ಅಹಂಕಾರದಿಂದ ಕೇಳಿದಾಗ ಭಗವಾನ್ರು ಹೇಳ್ತಾರೆ, ಯಾರು ಪಾಪವನ್ನ ದಾಟಿ ಹೋಗಿದ್ದಾರೋ ಯೋ ಬ್ರಾಹ್ಮಣೋ ಬಾಹಿತ ಪಾಪ ದಮ್ಮೋ ನಿಹುಂಕೋ ನಿಕ್ಕಸಾವೋ ಯತತ್ತೋ ವೇದಂತಗೂ ಉಸಿತ ಬ್ರಹ್ಮಚರ್ಯೋ ಧಮ್ಮೇನಸೋ ಬ್ರಹ್ಮವಾದಂ ವದಯ್ಯ ಯಸ್ಸು ಸದಾ ನತ್ತಿ ಕುಹುಂಚಿ ಲೋಕೆ. ಯಾರು ಎಲ್ಲ ಪಾಪಗಳನ್ನ ದಾಟಿ ಹೋಗಿದ್ದಾರೆ ಮತ್ತು ಈ ಅಹಂಕಾರ, ಈ ನೀ ಹುಹುಂಕತ್ತು, ಅವನ ಹೆಸರೇ ಹುಹುಂಕಾರ ಅಂತ, ಬಹಳ ಒಂದು ಅಹಂಕಾರದಿಂದ ಹೂ 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 ಅಂತ ಹೇಳ್ತಿದ್ದ, ಅದರಿಂದ ಅವನ ಹೆಸರೇ ಹುಹುಂಕಾರ ಬ್ರಾಹ್ಮಣ ಅಂತ ಆಗಿತ್ತು. ಅಂತ ಇದನ್ನ ಎಲ್ಲವನ್ನ ಅನುಭವ ಪಟ್ಟವರು, ಬೋಧಿ ಜ್ಞಾನ ಪಡೆದವರು, ಅವರು ಇದನ್ನೆಲ್ಲ ದಾಟಿ ಹೋಗಿದ್ದಾರೆ ಅಂತ ಹೇಳಿದಾಗ ಅವನದನ್ನು ಒಪ್ಪಿಕೊಂಡು ನಮಸ್ಕಾರ ಮಾಡಿ ಹೋಗ್ತಾನೆ. ಅದು 5ನೇ ವಾರ. 6ನೇ ವಾರ ಭಗವಾನ್ ಬುದ್ಧರು ಅಲ್ಲಿ ಇನ್ನೊಂದು ಮರದ ಕೆಳಗಡೆ ಕುಳಿತುಕೊಳ್ತಾರೆ. ಮುಚ್ಚಲಿಂದ ಅಂತ ಹೇಳಿ ಅಲ್ಲಿ ಅವಾಗ ತುಂಬಾ ಭಾರಿ ಮಳೆ ಆಗುತ್ತೆ. ಅವಾಗ ಮುಚ್ಚಲಿಂದ ನಾಗ ಅಲ್ಲಿ ಭಗವಾನ್ ಬುದ್ಧರ ಮೇಲೆ ಹೆಡೆ ಇಟ್ಟು ಪೂಜೆ ಮಾಡ್ತಾ ಗೌರವವನ್ನು ತೋರಿಸ್ತಾ ಆ ಮಳೆಯಿಂದ ರಕ್ಷಣೆ ಮಾಡುತ್ತೆ. ಆ 7ನೇ ವಾರ ರಾಜಾಯತನ ಅಂತ ಇನ್ನೊಂದು ಆಲದ ಮರ, ಅದ್ರ ಕೆಳಗಡೆ ಕುಳಿತುಕೊಂಡು 7ನೇ ವಾರ ಕಳೀತಾರೆ. 6ನೇ ವಾರ ಮುಚ್ಚಲಿಂದ ಕೆರೆ, 7ನೇ ವಾರ ರಾಜಾಯತನ. ಹೀಗೆ 7 ವಾರ ಕಳೆದು ಆದ್ಮೇಲೆ 49 ದಿನ ಆಗಿ 50ನೇ ದಿನ ಅವರು ಬೆಳಿಗ್ಗೆ ಯಾರು ನನಗೆ ಈಗ ಊಟ ಮಾಡುವ ಸಮಯ ಬಂದಿದೆ ಅಂತ ಹೇಳಿದಾಗ ತಪಸ್ಸು ಮತ್ತು ಬಲ್ಲಿಕಾ ಅಂತಕ್ಕಂಥ ಇಬ್ರು ವ್ಯಾಪಾರಿಗಳು ಅಲ್ಲಿ ಹಾಯ್ದು ಹೋಗ್ತಾ ಇದ್ರು. ಆ ವ್ಯಾಪಾರಿಗಳಿಗೆ ಅವರ ಒಬ್ಬ ಸಂಬಂಧಿ ದೇವತೆ, ಆ ದೇವತೆ ಬಂದು ಹೇಳ್ತಾರೆ, ಇಲ್ಲಿ ಭಗವಾನ್ ಬುದ್ಧರು ಈಗ 7 ವಾರ ಧ್ಯಾನ ಮಾಡಿ ಈಗ ತಾನೇ ಬೋಧಿ ಜ್ಞಾನದಿಂದ ಎದ್ದಿದ್ದಾರೆ. 7 ವಾರ ಯಾವ ಊಟವನ್ನು ಮಾಡಿಲ್ಲ. ಇವಾಗ ನಿಮಗೆ ಮೊಟ್ಟ ಮೊದಲನೆಯ ಊಟದ ದಾನ ಕೊಡುವ ಅವಕಾಶ ಇದೆ, ಹೋಗಿ ಇಲ್ಲೇ ಹತ್ತಿರದಲ್ಲಿದ್ದಾರೆ ಭಗವಾನ್ರು ಅಂತ ಹೇಳಿದಾಗ ತಪಸ್ಸು ಬಲ್ಲಿಕಾ ಅವರಿಬ್ರು ಬರ್ತಾರೆ. ಬಂದು ಅವರಿಗೆ ನಾವಿನ್ನೆಲ್ಲಿ ಈ ಅವಕಾಶವನ್ನು ಕಳ್ಕೊಂಡ್ಬಿಡ್ತೀವೋ, ಇವಾಗ ಅಡಿಗೆ ಮಾಡ್ತಾ ಕೂತ್ಕೊಂಡ್ರೆ ನಮಗೆ ಮತ್ತೆ ಲೇಟ್ ಆಗ್ಬಿಡುತ್ತೆ. ನಮ್ಮಲ್ಲಿ ಈ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಕೇಕ್ ತರ, ಅಂದ್ರೆ ಅದನ್ನೆಲ್ಲ ಬೇಯಿಸಿ ಇದನ್ನ ಮಾಡಿ ಅದನ್ನ ಒಣಗಿಸಿ ಕೇಕ್ ತರ ಪೀಸ್ ಮಾಡಿರ್ತಕ್ಕಂಥದ್ದು ಅಂತದಿತ್ತು. ಆಮೇಲೆ ಅವ್ರ ಹತ್ರ ಇದು ಇತ್ತು, ಏನು ಜೇನುತುಪ್ಪ. ಸೊ ಇದೆಲ್ಲ ಏನೇನೆಲ್ಲ ರೆಡಿ ಇತ್ತು ಅದನ್ನೇ ಎತ್ಕೊಂಡು ಬೇಗ ಹೋಗ್ತಾರೆ. ಹೋಗಿ ಭಗವಾನ್ ಬುದ್ಧರಿಗೆ ಈ ಅಕ್ಕಿಯ ಏನಂತ ಹೇಳೋದು, ಉಂಡೆ ಅಂತ ಅನ್ಬೋದು ನಮ್ಮ ಇದರಲ್ಲಿ. ಅವಾಗೆಲ್ಲ ನೀಟಾಗಿ ಎಲ್ಲ ಶೇಪ್ಗಳು ಇತ್ತೋ ಇಲ್ವೋ, ಅಕ್ಕಿ ಉಂಡೆ ಮತ್ತು ಜೇನುತುಪ್ಪ ಮತ್ತು ಜೇನುತುಪ್ಪದ ಜೊತೆ ಮಿಕ್ಸ್ ಆಗಿರೋ ಇನ್ನೊಂದು ಅದು ಇದು ಕಡಲೆ ಹಿಟ್ಟು ಅದೆಲ್ಲ, ಆ ರೀತಿ ದಾನವನ್ನು ಮಾಡ್ತಾರೆ. ದಾನ ಮಾಡಿದಾಗ ಭಗವಾನ್ ಬುದ್ಧರ ಹತ್ರ ಏನೂ ಇಲ್ಲ, ಪಾತ್ರೆನೂ ಇಲ್ಲ, ಏನೂ ಇಲ್ಲ. ದಾನ ಸ್ವೀಕಾರ ಮಾಡ್ಲಿಕ್ಕೆ ಪಾತ್ರೆ ಇರ್ಬೇಕಲ್ಲ, ಅದನ್ನು ಸುಮ್ಮನೆ ಹಾಗೆ ಕೈಯಲ್ಲಿ ತೆಗೆದುಕೊಳ್ಳಲ್ಲ. ಸೊ ಆಗ ಘಟಿಕಾರ ಬ್ರಹ್ಮ ಇದ್ರ ಬಗ್ಗೆ
ಜಾಗೃತನಾಗಿ ಭಗವಾನ್ ಬುದ್ಧರಿಗೆ ತಂದು ಒಂದು ಪಿಂಡ ಪಾತ್ರೆಯನ್ನ ಕೊಡ್ತಾರೆ. ಅದನ್ನ ತಂದು ಕೊಟ್ಟಾಗ ಅದರಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿ ಮೊಟ್ಟ ಮೊದಲನೇ ಊಟ ಮಾಡ್ತಾರೆ. ಅವರಿಬ್ಬರು ತಪಸ್ಸು ಮತ್ತು ಬಲ್ಲಿಕ ದ್ವೇಷರಣ ತಗೊಳ್ತಾರೆ. ಬುದ್ಧ ಶರಣ, ಧಮ್ಮ ಶರಣ. ಅವಾಗಿನ್ನೂ ಸಂಘ ಇರಲ್ಲ. ಆದ್ದರಿಂದ ದ್ವೇಷರಣ ತೆಗೆದುಕೊಂಡು ಮೊಟ್ಟ ಮೊದಲನೇ ಉಪಾಸಕರವರು ಈ ಬುದ್ಧ ಶಾಸನದಲ್ಲಿ ಮೊಟ್ಟ ಮೊದಲನೆಯ ಉಪಾಸಕರಾಗ್ತಾರೆ. ನಂತರ ಭಗವಾನ್ರು ಯೋಚನೆ ಮಾಡ್ತಾರೆ, ಈಗ ಇದೆಲ್ಲ ಆಯ್ತು, ಈಗ ಮುಂದೆ ಏನು? ಈ ಧಮ್ಮವನ್ನು ನಾನು ಹೇಳಿಕೊಡಬೇಕು. ಧಮ್ಮವನ್ನು ಹೇಳಿಕೊಡ್ಬೇಕು ಅಂದ್ರೆ ಯಾರಿಗೆ ಹೇಳಬೇಕು? ಅವ್ರು ಯೋಚನೆ ಮಾಡ್ತಾರೆ, ಓ ಈ ಧಮ್ಮ ಎಷ್ಟು ಗಂಭೀರವಾಗಿದೆ, ಈ ಧಮ್ಮ ಎಷ್ಟು ಆಳವಾಗಿದೆ, 4 ಆರ್ಯ ಸತ್ಯಗಳು ಎಷ್ಟು ಗಂಭೀರವಾಗಿವೆ, ಆಳವಾಗಿವೆ, ಇದನ್ನು ಯಾರಿಗೆ ಹೇಳಲಿ ನಾನು? ಅದನ್ನು ಹೇಳ್ತಾ ಇನ್ನು ಇದಕ್ಕಿಂತನೂ ಕ್ಲಿಷ್ಟವಾಗಿರ್ತಕ್ಕಂಥದ್ದು ಇಧಪಚ್ಛಯತ ಅಂದ್ರೆ ಪಟಿಚ್ಯ ಸಮುಪಾದ. ಪಟಿಚ್ಯ ಸಮುಪಾದ ಅಂತಂದ್ರೆ ಅವಲಂಬನೆಯ ಹುಟ್ಟುವಿಕೆ. ಎಲ್ಲ ಏನೇ ಆಗ್ತವೆ ಅವು ಕಾರಣಗಳಿಂದ ಆಗ್ತವೆ. ಯಾವ ಕಾರಣದಿಂದ ಏನಾಗುತ್ತೆ ಅಂತ ಇದು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಧಮ್ಮ ಇದೆ. ಇದನ್ನು ನಾನು ಹೇಗೆ ಹೇಳಲಿ, ಯಾರಿಗೆ ಹೇಳಲಿ? ಭಗವಾನ್ರು ಯೋಚನೆ ಮಾಡ್ತಾರೆ, ಈ ಜನಗಳು, ಈ ದೇವತೆಗಳು ಎಲ್ಲ ಲೋಭ, ದ್ವೇಷ, ಅಜ್ಞಾನದಲ್ಲಿ ತುಂಬಿರುವಾಗ ಇಂಥ ಸೂಕ್ಷ್ಮ, ಅತಿ ಸೂಕ್ಷ್ಮ ಧಮ್ಮವನ್ನ ಇವರು ಅರಿತುಕೊಳ್ಳುತ್ತಾರೆಯೇ? ಇದು ಕಷ್ಟ ಆಗಬಹುದು ಅಂತ ಹೇಳಿ ಭಗವಾನ್ರು ಇಚ್ಛೇನ ಮೇ ಅಧಿಗತಂ ಹಲಂ ದಾನಿ ಪಕಾಸಿತುಂ ರಾಗದೋಷ ಪರೇತೇಹಿ ನಾಯಂ ಧಮ್ಮೋಸು ಸಂಬುದ್ಧೋ. ಅವಾಗ ಭಗವಾನ್ರು ಯೋಚನೆ ಮಾಡ್ತಾರೆ, ಈ ರಾಗ ದ್ವೇಷಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಜೀವಿಗಳಿಗೆ ನಾನು ಧಮ್ಮವನ್ನ ಹೇಳಲಿಕ್ಕೆ ಹೋದ್ರೆ ಅವರಿಗೆಲ್ಲಿ ಅರ್ಥ ಆಗುತ್ತೆ? ಅವರಿಗೆ ಈ 4 ಆರ್ಯ ಸತ್ಯಗಳು ಎಲ್ಲಿಂದ ಅರ್ಥ ಆಗ್ತವೆ? ನಾಯಂಗ್ ಧಮ್ಮೋ ಸುಸಂಬುದ್ಧೋ. ಅವರಿಗೆ ಈ ಧಮ್ಮ ಅರ್ಥ ಆಗುವುದಿಲ್ಲ. ಪತಿಸೋತಗಾಮಿಂಗ್ ನಿಪುಣಂಗ್ ಗಂಭೀರಂಗ್ ದುದ್ಧ ಸಂಗ್ ಅನುಂಗ್ ರಾಗರತ್ತಾಚ ದಕ್ಕಂತಿ ತಮೋಖಂದೇನ ಆವುತ. ಈ ಜನಗಳು ಎಲ್ಲ ರಾಗ ದ್ವೇಷ ಅಜ್ಞಾನಗಳಿಂದ ಕೂಡಿ ಅಂಧಕಾರದಲ್ಲಿದ್ದಾರೆ. ಇಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ, ಆಳವಾಗಿರ್ತಕ್ಕಂಥ ಧಮ್ಮ ಯಾವ ರೀತಿ ಅಂತಂದ್ರೆ, ಸುಮೇರು ಪರ್ವತದ ಕೆಳಗಡೆ ಒಂದು ಸಾಸಿವೆ ಕಾಳು ಇದೆ ಅಂತ ಇಟ್ಕೊಳ್ಳಿ, ಅದನ್ನು ಹುಡುಕಿ ತೆಗೆಯೋದಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟವಾಗಿರ್ತಕ್ಕಂಥ ಈ ಧಮ್ಮವನ್ನ ಇವ್ರು ಎಲ್ಲಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ಭಗವಾನ್ ಬುದ್ಧರು ಯೋಚನೆ ಮಾಡ್ತಾ ಇದ್ರು, ಇದನ್ನ ಹೇಗೆ ಇದನ್ನ ಮಾಡ್ಬೇಕು ಅಂತ. ಆಗ ಈಗ ಭಗವಾನ್ರು ನೋಡಿದ್ರು, ಯಾವುದೇ ಒಬ್ಬ ಬುದ್ಧರು ಧರ್ಮೋಪದೇಶ ಮಾಡಬೇಕು ಅಂತಂದ್ರೆ 2 ಕಾರಣಗಳು ಪರಿಪೂರ್ಣ ಆಗ್ಬೇಕು. ಒಂದು ಆಧ್ಯಾತ್ಮಿಕ, ಒಂದು ಬಹಿದ್ದ. ಆಧ್ಯಾತ್ಮಿಕ ಅಂದ್ರೆ ಒಳಗಿನ, ತಮ್ಮ ಒಳಗಿನ ಕಾರಣ ಪರಿಪೂರ್ಣ ಆಗ್ಬೇಕು. ಅದು ಯಾವುದು ಅಂತಂದ್ರೆ, ಒಳಗಿನ ಕಾರಣ ಏನಿತ್ತು? ಕರುಣೆ. ಇವಾಗ ಜನಗಳಿಗೆ ಧಮ್ಮ ಹೇಳ್ಬೇಕು. ಯಾಕೆ ಹೇಳ್ಬೇಕು? ಕರುಣೆಯಿಂದ ಹೇಳ್ಬೇಕು, ದುಃಖದಿಂದ ಮುಕ್ತರಾಗ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಲ್ವಾ? ಮತ್ತಿನ್ನೇನು ಉದ್ದೇಶ ಇಲ್ಲ. ನೋಡಿ, ಬೇರೆ ಯಾವ ಉದ್ದೇಶನೂ ಇಲ್ಲ, ಕೇವಲ ಪರಿಶುದ್ಧ ಕರುಣೆ. ಭಗವಾನ್ ಬುದ್ಧರು ಇಷ್ಟೆಲ್ಲ ಪಾರಮಿಗಳನ್ನ ಪರಿಪೂರ್ಣ ಮಾಡಿ
ಸಮ್ಯಕ್ ಸಂಬೋಧಿಯನ್ನು ಪಡೆದದ್ದು ಯಾಕೆ? ಯಾವುದಕ್ಕೋಸ್ಕರ? ಕರುಣೆಯಿಂದ. ಸೊ ಭಗವಾನ್ರು ನೋಡಿದ್ರು, ಓ ಕರುಣೆ ಅಂತೂ ಉಕ್ಕಿ ಉಕ್ಕಿ ಬರ್ತಾ ಇದೆ, ನಾನು ಹೇಳ್ಬೇಕು ಇವ್ರಿಗೆ ಉಳಿಸ್ಬೇಕು, ಆದ್ರೆ ಇಂಥ ಒಂದು ಅಂಧಕಾರದಲ್ಲಿ ಇದ್ದಾರಲ್ಲ, ಇವ್ರಿಗೆ ಹೇಗೆ ನಾನು ಧರ್ಮವನ್ನು ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಒಂದು ಆಂತರಿಕ ಕಾರಣ ಪರಿಪೂರ್ಣ ಆಗಿತ್ತು, ಇನ್ನೊಂದು ಬಹಿದ್ದ ಕಾರಣ ಅಂದ್ರೆ ಬಾಹಿರಿಕ ಕಾರಣ ಏನು ಅಂತಂದ್ರೆ, ಎಲ್ಲಕ್ಕಿಂತ ಶ್ರೇಷ್ಠ ಯಾವ ದೇವತೆಯನ್ನ ಜನ ಪೂಜೆ ಮಾಡ್ತಾ ಇದ್ರೋ ಅಂತ ಶ್ರೇಷ್ಠ ದೇವತೆ ಬ್ರಹ್ಮ ದೇವತೆ. ಆ ಬ್ರಹ್ಮ ದೇವತೆ ಬಂದು ನನಗೆ ಕೇಳ್ಕೊಳ್ಬೇಕು, ಆಮಂತ್ರಣ ಕೊಡ್ಬೇಕು, ಎಲ್ಲರ ಪರವಾಗಿ ಧಮ್ಮ ಹೇಳ್ಕೊಡಿ ಅಂತ. ಸೊ ಇದು ಒಂದು ಬುದ್ಧರ ನಿಯಮ. ಎಲ್ಲಿವರೆಗೂ ಧರ್ಮೋಪದೇಶ ಹೇಳಿ ಅಂತ ಕೇಳ್ಕೊಳ್ಳಲ್ವೋ ಅಲ್ಲಿವರೆಗೂ ಹೋಗ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಭಗವಾನ್ ಬುದ್ಧರ ಧಮ್ಮ ನೋಡಿ ನೀವು, ಎಲ್ಲಾ ಕಡೆ ಹೋಗಿ ಭಗವಾನ್ ಬುದ್ಧರು ಏನ್ ಧರ್ಮೋಪದೇಶ ಮಾಡ್ತಾರಲ್ಲ ಎಲ್ಲ ಬಂದು ಕೇಳ್ತಾ ಇರ್ತಾರೆ. ಸುಮ್ನೆ ಹೋಗಿ ಜಬರ್ದಸ್ತಿ ಇದನ್ ಮಾಡಿ ಏನಂತಾರೆ ಫೋರ್ಸ್ ಮಾಡಿಬಿಟ್ಟು ಹೇಳುವಂತ ಇದು ಅಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಬೌದ್ಧ ಧರ್ಮ ಎಲ್ಲ ಜಗತ್ತಿನಲ್ಲಿ ಹರಡಿದ್ದು ಕೂಡ ಹಾಗೆ. ಯಾವುದೇ ಒಂದು ಒತ್ತಡ ಇಲ್ಲ, ಆಮಿಷ ಇಲ್ಲ, ಏನು ಇಲ್ಲದೆ ಇಡೀ ಜಗತ್ತಿನಲ್ಲಿ ಬುದ್ಧ ಧರ್ಮ ಹರಡಿದೆ. ಯಾವುದೇ ಖಡ್ಗ ತಗೊಂಡು ಹೊಡಿರಿ, ಬಡಿರಿ, ಕಡಿರಿ, ಹೆದರ್ಸ್ಬಿಟ್ಟು ಖಡ್ಗದ ಹೆದರಿಕೆ ಇಲ್ಲ ಅಂದ್ರೆ ದೇವರು ಕ್ಷಮೆ ಮಾಡಲ್ಲ, ನನ್ನನ್ನ ನಂಬ್ಕೊಂಡಿರು, ನಂಬಿಬಿಟ್ರೆ ನಿನಗೆ ಸ್ವರ್ಗಕ್ಕೆ ಕಳಿಸ್ತೀವಿ, ಇಲ್ಲ ಅಂದ್ರೆ ನರಕಕ್ಕೆ ಕಳಿಸ್ತೀವಿ, ಆ ಭಯ ಹುಟ್ಟಿಸ್ಕೊಂಡು ಈ ತರ ಯಾವುದೂ ಇಲ್ಲ. ಭಗವಾನ್ ಬುದ್ಧರ ಧಮ್ಮ ನೇರವಾಗಿ ಶೀಲ ಸಮಾಧಿ ಪ್ರಜ್ಞೆ ಹೇಗೆ ಬೆಳೆಸ್ಕೊಳ್ಬೇಕು, ಮನಸ್ಸನ್ನ ಉತ್ತಮ ಸ್ಥಿತಿಗೆ ಹೇಗೆ ತೆಗೆದುಕೊಂಡು ಹೋಗ್ಬೇಕು, ಮನಸ್ಸನ್ನ ಪರಿಶುದ್ಧ ಮಾಡ್ತಾ ಬೋಧಿ ಜ್ಞಾನ ಹೇಗೆ ಪಡಿಬೇಕು ಅನ್ನೋದು ಬುದ್ಧರ ಧಮ್ಮ. ನೇರವಾಗಿ ಹೇಳ್ತಾರೆ, ಜನ ಅದನ್ನ ಪಾಲನೆ ಮಾಡ್ತಾರೆ, ಅನುಭವಿಸ್ತಾ ಹೆಜ್ಜೆ ಹಂತವಾಗಿ ನಿಬ್ಬಾಣದವನ್ನು ಕೂಡ ಪಡಿತಾರೆ. ಸೊ ಇದು ನಡೆದುಕೊಂಡು ಬಂದಿರತಕ್ಕಂಥ ರೀತಿ. ಸೊ ಭಗವಾನ್ ಬುದ್ಧರು ಈ ರೀತಿ ಆಲೋಚನೆ ಮಾಡುವಾಗ ಬ್ರಹ್ಮ ಸಹಂಪತಿ, ಈ ಬ್ರಹ್ಮ ಸಹಂಪತಿ ಬಹಳ ದೊಡ್ಡ ಶ್ರೇಷ್ಠವಾದ ಮಹಾಬ್ರಹ್ಮ ಅಂತಕ್ಕಂಥ ಒಂದು ಜೀವ ನೆಲೆ ಇದೆ. ಅಲ್ಲಿರ್ತಕ್ಕಂಥ ಎಲ್ಲಾ ಬ್ರಹ್ಮರು ಮಹಾಬ್ರಹ್ಮರೇ. ಅದರಲ್ಲಿ ಬ್ರಹ್ಮ ಸಹಂಪತಿ ಸಹಕ ಭಿಕ್ಷು ಅಂತ ಮುಂಚೆ ಕස්සಪ ಬುದ್ಧರ ಕಾಲದಲ್ಲಿ ಸಹಕ ಭಿಕ್ಷು ಅಂತ ಬುದ್ಧರ ಶಿಷ್ಯರಾಗಿದ್ರು. ಆ ಸಹಕ ಭಿಕ್ಷು ಧ್ಯಾನ ಮಾಡ್ತಾ ಮೊದಲನೇ ಧ್ಯಾನದ ಮಾಸ್ಟರ್ ಪರಿಣಿತಿಯನ್ನ ಪಡೆದುಕೊಂಡು ಇದನ್ ಮಾಡಿದ್ರು. ಅದನ್ನ ಮೊದಲನೇ ಧ್ಯಾನ ಇದನ್ನ ಪಡೆದುಕೊಂಡು ಸತ್ತೋಗ್ಬಿಟ್ಟು ಈಗ ಬ್ರಹ್ಮ ಸಹಂಪತಿ ಆಗಿರ್ತಾರೆ. ಆ ಬ್ರಹ್ಮ ಸಹಂಪತಿ ನಾನ್ ಮತ್ತೆ ಬುದ್ಧರು ಯಾವಾಗ ಬರ್ತಾರೆ, ಧಮ್ಮ ಯಾವಾಗ ಕೇಳ್ಬೋದು ಅಂತ ವೇಟ್ ಮಾಡ್ಕೊಂಡಿರ್ತಾರೆ. ಈಗ ಸಿದ್ಧಾರ್ಥ ಗೌತಮ ಬುದ್ಧ ಬೋಧಿ ಪಡೆದು ಆಗಿರುವಾಗ ಈ ಬ್ರಹ್ಮ ಸಹಂಪತಿ ಮನಸ್ಸಲ್ಲಿ ಬರುತ್ತೆ, ಓ ಇವಾಗ ಭಗವಾನ್ ಬುದ್ಧರ ಉದಯ ಆಗಿದೆ. ಆದ್ರೆ ಭಗವಾನ್ ಬುದ್ಧರು ಯೋಚನೆ ಮಾಡ್ತಾ ಇದ್ದಾರೆ. ಆಮೇಲೆ ಬುದ್ಧರ ಒಂದು ಧಮ್ಮತಾ ಅಂದ್ರೆ ಬುದ್ಧರ ನಿಯಮ, ಧಮ್ಮತ ಅಂತ ಕರೀತಾರೆ. 30 ಧಮ್ಮತಗಳಿವೆ. ಅಂದ್ರೆ ಅದು ನ್ಯಾಚುರಲ್ ಆಗಿ ಅದು ಆಗೇ ಆಗುತ್ತೆ, ಆ ರೀತಿ ಆಗ್ಲೇಬೇಕು. ಸೊ ಭಗವಾನ್ ಬುದ್ಧರಿಗೆ ಎಲ್ಲಿವರೆಗೂ ಮಹಾಬ್ರಹ್ಮ ಬಂದು ಕೇಳಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೂ ಬುದ್ಧರು ಧರ್ಮೋಪದೇಶ ಪ್ರಾರಂಭ ಮಾಡಲ್ಲ ಅಂತ ಹೇಳಿ ಆ ಬ್ರಹ್ಮ ಸಹಂಪತಿ ಯಾವ ರೀತಿ ಉದಾಹರಣೆ ಕೊಡ್ತಾರೆ. ಒಬ್ಬ ಕುಸ್ತಿಪಟು ತನ್ನ ಕೈ ಮಡಚಿರುವ ಕೈಯನ್ನ ತಕ್ಷಣ ತೆಗಿಬಹುದು, ಅಥವಾ ತೆಗೆದಿರೋ ಕೈಯನ್ನ ತಕ್ಷಣ ಮಡಚಬಹುದು. ಅದೇ ರೀತಿ ಆ ಬ್ರಹ್ಮ ಸಹಂಪತಿ ಬ್ರಹ್ಮ ಲೋಕದಲ್ಲಿ ಮಾಯವಾಗಿ ಭಗವಾನ್ ಬುದ್ಧರ ಮುಂದೆ ಬಂದು
ಬಹಳ ಶ್ರದ್ಧೆಯಿಂದ ಕೆಳಗಡೆ ಕುಳಿತು ನಮಸ್ಕಾರ ಮಾಡಿ ಭಗವಾನ್ ಬುದ್ಧರಿಗೆ ಬ್ರಹ್ಮ ಸಂಪತ್ತಿ ಹೇಳ್ತಾರೆ. ಓ ಭಗವಾನ್ ಬುದ್ಧರೇ, ಈ ಧಮ್ಮವನ್ನ ಎಲ್ಲ ಜೀವಿಗಳ ಒಳಿತಿಗಾಗಿ ಹೇಳಿ ಧರ್ಮೋಪದೇಶ ಮಾಡಿ. ಒಂದು ವೇಳೆ ಈ ಲೋಕದಲ್ಲಿ, ಈ ವಿಶ್ವದಲ್ಲಿ ಅನೇಕ ಜೀವಿಗಳಿವೆ. ಯಾವ ರೀತಿ ಜೀವಿಗಳಿವೆ? ಕಣ್ಣಲ್ಲಿ ಸ್ವಲ್ಪವೇ ಧೂಳಿದೆ, ಆ ಸ್ವಲ್ಪ ಧೂಳನ್ನು ಒರೆಸಿ ತೆಗೆದಾಕ್ಬಿಟ್ರೆ ಅವರು ಸ್ಪಷ್ಟವಾಗಿ ನೋಡ್ತಾರೆ. ಅದೇ ರೀತಿ ಈ ಅಜ್ಞಾನವನ್ನು ತೆಗೆದು ಸ್ಪಷ್ಟವಾಗಿ ಧಮ್ಮವನ್ನು ನೋಡುವ ಶಕ್ತಿಯನ್ನು ಹೊಂದಿರತಕ್ಕಂಥ ಅನೇಕರಿದ್ದಾರೆ. ಓ ಭಗವಾನ್ ಬುದ್ಧರೇ, ದಯಮಾಡಿ ಈ ಧಮ್ಮವನ್ನು ಬೋಧಿಸಿರಿ. ಮತ್ತು ಈ ಲೋಕದಲ್ಲಿ ಮಿಥ್ಯಾ ದೃಷ್ಟಿಗಳಿಗೆ ಕೊನೆ ಇಲ್ಲ. ಎಂತಿಂತ ಅವರು ಇವರು ಬಂದು ಗುರುಗಳಂತ ಹೇಳ್ಕೊಂಡು ಬಂದು ಒಂದರ ಮೇಲೆ ಒಂದು ಮಿಥ್ಯಾ ದೃಷ್ಟಿ, ತಪ್ಪು ಮಾರ್ಗಗಳನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಈ ಲೋಕವನ್ನು ಉಳಿಸುವುದಕ್ಕೋಸ್ಕರ ದಯಮಾಡಿ ಈ ಧಮ್ಮವನ್ನ ಬೋಧಿಸಿ. ಯಾವ ರೀತಿ ಒಬ್ಬ ವ್ಯಕ್ತಿ ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಎಲ್ಲವನ್ನು ನೋಡಬಲ್ಲನೋ, ಅದೇ ರೀತಿ ಓ ಭಗವಾನ್ ಬುದ್ಧರೇ, ನೀವು ಈ ಉತ್ತುಂಗವನ್ನ, ಜ್ಞಾನದ ಉತ್ತುಂಗವನ್ನ ಪಡೆದುಕೊಂಡು ಎಲ್ಲವನ್ನ ನೋಡಬಲ್ಲಿರಿ. ನೀವೇ ಇದನ್ನ ಧಮ್ಮವನ್ನ ಹೇಳಬಲ್ಲಿರಿ. ಓ ಭಗವಾನ್ ಬುದ್ಧರೇ, ದಯಮಾಡಿ ಧಮ್ಮ ಬೋಧನೆಯನ್ನ ಹೇಳಿ. ಯಾರಿಗೆ ಯಾವುದೇ ರೀತಿಯ ಸೋಲು ಅಂತ ಗೊತ್ತಿಲ್ಲ, ಕೇವಲ ಗೆಲುವು ಅಂತಾನೆ ಗೊತ್ತಿರ್ತಕ್ಕಂಥ, ಎಲ್ಲಾ ರೀತಿ ಇಡೀ ವಿಶ್ವದಲ್ಲಿನ ಎಲ್ಲಾ ಗೆಲುವುಗಳನ್ನ ಸಾಧಿಸಿದಿರಿ. ಓ ಭಗವಾನ್ ಬುದ್ಧರೇ, ನೀವು ಈ 4 ಸತ್ಯಗಳನ್ನ ಬೋಧಿಸಿ ಜನಗಳಿಗೆ ಒಳ್ಳೆಯದನ್ನ ಮಾಡಿ. ಭಗವಾನ್ ಬುದ್ಧರೇ, ದಯಮಾಡಿ ಇದನ್ನ ಬೋಧನೆ ಮಾಡಿ ಅಂತ ಹೇಳಿ ಆ ಬ್ರಹ್ಮ ಸಂಪತ್ತಿ ಶ್ರದ್ಧೆ ಭಕ್ತಿಯಿಂದ ಕೇಳಿಕೊಂಡಾಗ 2ನೆಯ ಕಾರಣವು ಪರಿಪೂರ್ಣ ಆಗತ್ತೆ. ಒಂದು ಆಂತರಿಕ ಕಾರಣ ಕರುಣೆ, ಅದು ಪರಿಪೂರ್ಣ ಆಗಿತ್ತು. 2ನೆಯ ಕಾರಣ ಆಮಂತ್ರಣ, ಧಮ್ಮ ಬೋಧನೆಗೆ ಬಂದು ಕೇಳ್ಕೊಳ್ತಕ್ಕಂಥದ್ದು. ಅದು ಯಾರೋ ಅವ್ರಿವ್ರು ಅಲ್ಲ, ಎಲ್ಲರಿಂದ ಪೂಜಿತರಾಗಿರ್ತಕ್ಕಂಥ ಶ್ರೇಷ್ಠವಾದ ಬ್ರಹ್ಮ ದೇವತೆನೇ ಬಂದು ಕೇಳಬೇಕು. ಆಗ ಭಗವಾನ್ ಬುದ್ಧರು ಇಡೀ ವಿಶ್ವವನ್ನ ಮತ್ತೆ ನೋಡ್ತಾರೆ, ಯಾವ್ಯಾವ ರೀತಿನಲ್ಲಿದ್ದಾರೆ ಅಂತ. ಆಗ ಭಗವಾನ್ರಿಗೆ ಒಂದು ಉಪಮೆ ಮನಸ್ಸಿನಲ್ಲಿ ಬರುತ್ತೆ. ಯಾವ ಉಪಮೆ ಅಂದ್ರೆ, ಈ ಕಮಲದ ಹೂವು 4 ರೀತಿಯಲ್ಲಿ ನಾವು ನೋಡ್ಬೋದು. ಯಾವುದು ಅಂತಂದ್ರೆ, ಒಂದು ಕಮಲದ ಹೂವು ಇದೆ, ಅದು ನೀರಿನ ಮೇಲೆ ಬಂದು ಮೊಗ್ಗು ರೆಡಿಯಾಗಿ ನಿಂತಿರುತ್ತೆ. ಬೆಳಿಗ್ಗೆ ಸೂರ್ಯೋದಯ ಆಗ್ತಿದ್ದಂಗೆ, ಸೂರ್ಯನ ಕಿರಣಗಳು ಸ್ಪರ್ಶ ಆಗ್ತಿದ್ದಂಗೆ ಆ ಮೊಗ್ಗು ಏನ್ ಮಾಡ್ಬಿಡುತ್ತೆ, ಅರಳಿ ಬಿಡುತ್ತೆ. ಅದು ಒಂದು. 2ನೇ ಕಮಲದ ಗಿಡ ಯಾವ ತರ, ಅದು ನೀರಿನ ಮೇಲ್ಮೈವರೆಗೂ ಬಂದು ನಿಂತಿದೆ. ಅದು ಅವತ್ತಿನ ದಿನನೇ ಬರಲ್ಲ, ಅದು ಮುಂದಿನ ದಿನ ಸ್ವಲ್ಪ ಬೆಳೆದು ಮುಂದಿನ ದಿನ ಅದು ಹೂವು ಅರಳಿ ಇದಾಗತ್ತೆ. 3ನೇ ಗಿಡ ಇದೆ, ಅದು ಯಾವ ತರ ಇದೆ ಅಂದ್ರೆ, ಇನ್ನು ನೀರಿನಲ್ಲೇ ಇದೆ. ನೀರಿನ ಮೇಲ್ಗಡೆ ಇನ್ನೂ ಬಂದಿಲ್ಲ. ಸೊ ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಹಿಡುತ್ತೆ ನೀರಿನ ಮೇಲ್ಮೈವರೆಗೂ ಬಂದು ಅದನ್ನ ದಾಟಿ ಮೇಲೆ ಹೋಗಿ ಹೂವಾಗ್ಲಿಕ್ಕೆ. 4ನೇದಿದೆ, ಅದೇನು ಕಮಲದ ಗಿಡ ಅಲ್ಲಿಂದ ಬೆಳೆಯಕ್ ಶುರು ಆಗಿದೆ, ಆಲ್ರೆಡಿ ಕೊಳೆಯೋದಕ್ಕೆ ಶುರು ಆಗ್ಬಿಟ್ಟಿದೆ. ಅಲ್ಲಿ ಇಲ್ಲಿ ಸಮುದ್ರದ ನೀರಿನ ಈ ಕ್ರಿಮಿಕೀಟಗಳು, ಮೀನುಗಳು ಅವೆಲ್ಲ ತಿಂದು ಅದನ್ನ ಅಲ್ಲೇ ಮುಗಿಸ್ಬಿಡ್ತವೆ. ಸೊ ಆದ್ದರಿಂದ ಭಗವಾನರು ಇದನ್ನ ನೋಡಿ ಹೇಳ್ತಾರೆ, ಓ ಈ ಲೋಕದಲ್ಲಿ ಈ ರೀತಿಯ 4 ರೀತಿಯ ಜೀವಿಗಳು ಇದ್ದಾರೆ. ಕೆಲವೊಂದು ಜನರಿಗೆ ಧರ್ಮೋಪದೇಶ ಮಾಡ್ತಿದ್ದಂಗೆನೆ ಅರ್ಥ ಆಗ್ಬಿಡುತ್ತೆ. ಅವ್ರಿಗೆ ಒಂದು ಗಾತೆ ಹೇಳಿದ್ರೆ, ಒಂದು ಚಿಕ್ಕ ಧರ್ಮೋಪದೇಶ
ಧರ್ಮೋಪದೇಶ ಮುಗಿತಾ ಇದ್ದಂಗೆನೆ ಅವ್ರಿಗೆ ಬೋಧಿ ಜ್ಞಾನ ಸಿಕ್ಬಿಡುತ್ತೆ. ಆ ರೀತಿ ಜನ ಇದ್ದಾರೆ. ಇನ್ನು ಕೆಲವೊಂದು ಜನಕ್ಕೆ ನೀವು ಇವತ್ತು ಧರ್ಮೋಪದೇಶ ಹೇಳಿದ್ರೆ ಅವ್ರಿಗೆ ಇನ್ನೂ ಸ್ವಲ್ಪ ದೀರ್ಘವಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ಬೇಕು. ಅವರು ಇನ್ನೂ ಒಂದೆರಡು ದಿನಗಳಲ್ಲಿ ಬೋಧಿ ಪಡೆದುಕೊಂಡ್ಬಿಡ್ತಾರೆ. ಅದು ಯಾವ ಕಮಲದ ಮೇಲ್ಮೈವರೆಗೂ ಮುಟ್ಟಿತ್ತೋ ಆ ರೀತಿ. ಇನ್ನೊಂದು ಕಮಲದ ನೀರಿನಲ್ಲೇ ಇದೆ. ಅದು ಯಾವ ರೀತಿ ಅಂದ್ರೆ, ಯಾರಿಗಾದ್ರು ಧರ್ಮೋಪದೇಶ ಮಾಡಿದ್ರೆ ಅವ್ರಿಗೆ ಇವತ್ತು, ಈ ತಿಂಗಳು, ಈ ವರ್ಷನೋ ಮುಂದಿನ ವರ್ಷನೋ ಅರ್ಥ ಆಗತ್ತೆ. ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಬೇಕಾಗತ್ತೆ. ಸೊ ಅವ್ರು ಇನ್ನೂ ಬೆಳಿಬೇಕು. ಆ ಕಮಲದ ಹೂವು, ಕಮಲದ ಗಿಡ ಬೆಳೆದು ನೀರಿನ ಮೇಲ್ಮೈ ಮುಟ್ಟಿ ಅದನ್ನ ದಾಟಿ ಬೆಳೆಯಬೇಕು. ಇನ್ನು ನಾಲ್ಕನೇದು ಜನ ಯಾವ ತರ ಇದ್ದಾರೆ ಅಂತಂದ್ರೆ, ನೀವು ಎಷ್ಟೇ ಹೇಳಿದ್ರು ಅದು ಅವರಿಗೆ ಈ ಜೀವನದಲ್ಲಿ ಅರ್ಥ ಆಗಲ್ಲ. ಜಾಸ್ತಿ ಅಂತಂದ್ರೆ ಅವರಿಗೆ ಒಂದು ಪುಣ್ಯವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ತಮ್ಮ ಮನಸ್ಸನ್ನ ಬುದ್ಧ ಧಮ್ಮ ಸಂಘದೆಡೆಗೆ, ಬೋಧಿ ಎಡೆಗೆ ಸ್ವಲ್ಪ ವಾಲಿಸಿದರೂ ಸಾಕು, ಅವ್ರ ಮುಂದೆ ಒಂದಿಲ್ಲ ಒಂದು ಜನ್ಮದಲ್ಲಿ ಅವರಿಗೆ ಧಮ್ಮ ಅರ್ಥ ಆಗುತ್ತೆ. ಅವರನ್ನು ಬಿಡಬಾರ್ದು, ಅವ್ರಿಗೂ ಒಂದು ಸಹಾಯ ಮಾಡಬೇಕು. ಆದ್ರೆ ಅವ್ರು ಈ 4 ಆರ್ಯ ಸತ್ಯಗಳು ಮತ್ತು ಬೋಧಿ ಜ್ಞಾನವನ್ನ ಈ ಹುಟ್ಟಿನಲ್ಲಿ ಅವರಿಗೆ ಅರ್ಥ ಆಗಲ್ಲ. ಅವರು ಲೋಭ, ದ್ವೇಷ, ಅಜ್ಞಾನಗಳಂತ ಕ್ರಿಮಿಕೀಟ ಮೀನುಗಳಿಂದ ಕಚ್ಚಿ 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 ನಾಶ ಆಗಿ ಹೋಗ್ತಾ ಇದ್ದಾರೆ ಅಂತ ಈ 4 ರೀತಿಯ ಈ ಕಮಲದ ಹೂವಿನ ಒಂದು ಉಪಮೆ ಭಗವಾನ್ ಬುದ್ಧರಿಗೆ ಬರುತ್ತೆ. ಆ ಸಹಂಪತಿ ಬ್ರಹ್ಮ ಇನ್ನೂ ಅಲ್ಲಿ ಕೈ ಜೋಡಿಸ್ಕೊಂಡೆ ಕೂತಿರ್ತಾನೆ. ಅವಾಗ ಭಗವಾನ್ ಬುದ್ಧರು ಇದನ್ನ ಮನಸ್ಸಿನಲ್ಲಿ ಬಂದ ಮೇಲೆ ಅವಾಗ ಭಗವಾನ್ರು ನಿರ್ಧಾರ ಮಾಡ್ತಾರೆ, ನಾನು ಧಮ್ಮವನ್ನ ಬೋಧಿಸುತ್ತೇನೆ. ಸೊ ಆಗ ಅವ್ರು ಹೇಳ್ತಾರೆ ಬ್ರಹ್ಮ ಸಂಪತ್ತಿಗೆ, ಅಪಾರುತಾತೆ ಸಂಗ್ ಅಮತಸ್ಸ ದ್ವಾರ ಏ ಸಂತವಂತೋ ಪಮುಂಚಂತು ಸದ್ದಂಗ್ ವಿಹಿಂಸ ಸನ್ನಿ ಪಗುಣಂಗ್ ನಭಾಸಿಂಗ್ ಧಮ್ಮಂಗ್ ಪನೀತಂಗ್ ಮನುಜೇಸು ಬ್ರಹ್ಮೆ. ಸುಂದರವಾಗಿ ಹೇಳ್ತಾರೆ. ಕರುಣೆ ಎಷ್ಟಿತ್ತು ನೋಡಿ ಭಗವಾನ್ ಬುದ್ಧರಿಗೆ. ಓ ಸಹಂಪತಿ ಮಹಾಬ್ರಹ್ಮ, ನಾನು ಈ ಅಮೃತದ ದ್ವಾರ, ಅಮೃತ ಅಂತಂದ್ರೆ ಅಮತ, ನಿಬ್ಬಾಣದ ದ್ವಾರವನ್ನ ನಾನು ತೆರೆಯುತ್ತಿದ್ದೇನೆ. ಆ ಒಂದು ದ್ವಾರವನ್ನು ನಾನು ಮುಚ್ಚಿ ಇಡುವುದಿಲ್ಲ. ಯಾರೆಲ್ಲ ದೇವತೆಗಳು, ಮನುಷ್ಯರು ಇದನ್ನ ಪಡೀಲಿಕ್ಕೆ ತಯಾರಾಗಿದ್ದಾರೋ ಅವರೆಲ್ಲರೂ ಒಂದು ಈ ಪ್ರಣೀತ, ಇದು ಅತಿ ಉತ್ತಮವಾಗಿರ್ತಕ್ಕಂಥ ಧಮ್ಮವನ್ನ ಅವರು ಕೇಳಲಿ, ನಾನು ಅದನ್ನ ಹೇಳುವನಿದ್ದೇನೆ ಅಂತ ಹೇಳ್ತಾರೆ. ಇದನ್ನ ಕೇಳ್ಬಿಟ್ಟು ಇದನ್ನ ಕೇಳಿ ಬ್ರಹ್ಮ ಸಂಪತ್ತಿ ಬಹಳ ಸಂತೋಷಗೊಂಡು ನನ್ನ ಆಮಂತ್ರಣವನ್ನ ಭಗವಾನ್ ಬುದ್ಧರು ಅನುಮೋದಿಸಿದ್ದಾರೆ, ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ನಮಸ್ಕಾರ ಮಾಡಿ ಅಲ್ಲಿಂದ ಮಾಯಾಗಿ ಹೋಗ್ತಾರೆ. ಆಮೇಲೆ ಭಗವಾನ್ ಬುದ್ಧರು ಯೋಚನೆ ಮಾಡ್ತಾರೆ, ನಾನು ಮೊಟ್ಟ ಮೊದಲು ಯಾರಿಗೆ ಈ ಧಮ್ಮವನ್ನ ಹೇಳಲಿ ಅಂತ. ಸೊ ಇವಾಗ 50 ದಿನ ಆಗಿತ್ತಲ್ಲ, 7 ವಾರ ಆಗಿತ್ತು. 8ನೇ ವಾರ ಅಲ್ಲೇ ಕಳೀತಾರೆ. ಬೋಧಿ ವೃಕ್ಷದ ಸುತ್ತಮುತ್ತ ಅಲ್ಲೇ ಧ್ಯಾನ ಮಾಡಿಕೊಂಡು, ಅಲ್ಲೇ ಪಿಂಡಪಾತ ಮಾಡಿಕೊಂಡು ಅಲ್ಲೇ ಕಳೀತಾರೆ. ಈ ಪೂರ್ಣಿಮೆ ಬರುತ್ತೆ, ಗುರು ಪೂರ್ಣಿಮೆ. ಗುರು ಪೂರ್ಣಿಮೆ, ಆಷಾಢ ಪೂರ್ಣಿಮೆ ಅಂತ ಹೇಳ್ತಾರಲ್ಲ, ಅವತ್ತಿನ ದಿನ ಅವರು ನಿರ್ಧಾರ ಮಾಡ್ತಾರೆ, ನಾನು ಇವತ್ತು ಧರ್ಮೋಪದೇಶ ಪ್ರಾರಂಭ ಮಾಡ್ತೀನಿ ಅಂತ. ಸೊ ಆಗ ಅವರು ಮೊಟ್ಟ ಮೊದಲಿಗೆ ಅವ್ರಿಗೆ ನೆನಪಾಗಿದ್ದು ಬುದ್ಧ ಆಲಾರ ಕಾಲಾಮ ಅಂತ ಅವರು ಬೋಧಿಸತ್ವ ಆಗಿ ಈ 6 ವರ್ಷ ಪ್ರಯತ್ನ ಮಾಡ್ತಿದ್ರಲ್ಲ, ಅವಾಗ ಆಲಾರ ಕಾಲಾಮ ಅಂತ ಒಬ್ಬ ಧ್ಯಾನ ಹೇಳ್ಕೊಡ್ತಕ್ಕಂಥ ಗುರುವಿನ ಹತ್ರ ಹೋಗಿರ್ತಾರೆ.
ಆಲಾರ ಕಾಲಮ ತುಂಬಾ ಉನ್ನತ ಸ್ಥಿತಿಗಳಿಗೆ ತೆಗೆದುಕೊಂಡು ಹೋಗುವ ಧ್ಯಾನ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಅದು ಅದೇ ಕೊನೆ, ಅದೇ ನಿಬ್ಬಾಣ, ಇನ್ನೂ ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ಅದನ್ನ ಭಗವಾನ್ ಬುದ್ಧರು ಒಪ್ಕೊಳ್ಳಲ್ಲ. ಇದು ಉನ್ನತವಾದ ಸ್ಥಿತಿ ಅಲ್ಲ, ಆಲಾರ ಕಾಲಮರೇ, ಇನ್ನೂ ಇದಕ್ಕಿಂತ ಉನ್ನತ ಸ್ಥಿತಿ ಇದೆ, ಅದನ್ನ ನಾನು ಪಡಿಬೇಕು ಅಂತ ಅವ್ರನ್ನ ಬಿಟ್ಟು ಹೋಗಿರ್ತಾರೆ. ಅದೇ ರೀತಿ ಉದ್ದಕ ರಾಮಪುತ್ತ ಆಲಾರ ಕಾಲಮ ಇದು ಅರೂಪ ಧ್ಯಾನ ಇದೆಯಲ್ಲ, ಆಕಾಶಾನಂಚಾಯತನ, ವಿಜ್ಞಾನಂಚಾಯತನ, ಅಕಿಂಚನ್ಯಾಯತನ ನಥಿಂಗ್ನೆಸ್, ಏನೂ ಇಲ್ಲ ಅಂತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗಿರೋದನ್ನ ಹೇಳಿರ್ತಾರೆ. ಆದ್ರೆ ಭಗವಾನ್ರು ಹೇಳ್ತಾರೆ ಅದು ಕೂಡ ಇನ್ನು ಸಂಸಾರ ಚಕ್ರದಲ್ಲಿದೆ, ಅದು ಸಂಪೂರ್ಣ ನಿಬ್ಬಾಣ ಅಲ್ಲ ಅಂತ ಹೇಳಿರ್ತಾರೆ. ಉದ್ದಕ ರಾಮಪುತ್ತ ಅಂತಕ್ಕಂಥ ಗುರುವಿನ ಹತ್ರ ಹೋಗಿರ್ತಾರೆ. ಅವರು ಇನ್ನೂ ಒಂದು ಉತ್ತಮವಾದ ಸ್ಥಿತಿ, ನೇವ ಸನ್ಯಾ ನಾ ಸನ್ಯಾಯತನ ಅಂತಕ್ಕಂಥ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಧ್ಯಾನ ಹೇಳ್ಕೊಡ್ತಾರೆ. ಅದನ್ನು ಬೋಧಿಸತ್ವ ಸಾಧನೆ ಮಾಡಿ ನೋಡ್ತಾರೆ, ಇಲ್ಲ ಇದು ಕೊನೆಯದಲ್ಲ, ಇದು ನಿಬ್ಬಾಣ ಅಲ್ಲ. ಆದ್ರೆ ಉದ್ದಕ ರಾಮಪುತ್ರ ಒಪ್ಕೊಳ್ಳಲ್ಲ, ಇದೇ ಫೈನಲ್, ಇದಕ್ಕಿಂತ ಜಾಸ್ತಿ ಇಲ್ಲ ಅಂತ ಅವರು. ಅವಾಗ ಬೋಧಿಸತ್ವರು ಬಿಟ್ಟು ಹೋಗಿರ್ತಾರೆ. ನಂತರ ಅವರು ತಮ್ಮದೇ ಆದ ಮಾರ್ಗವನ್ನ, ಅಷ್ಟಾಂಗಿಕ ಮಾರ್ಗವನ್ನ ಕಂಡು ಹಿಡಿದು ಈ ಬೋಧಿ ಜ್ಞಾನ ಕಂಡು ಹಿಡಿದಿರ್ತಾರೆ. ಆದ್ರೆ ಅವರಿಬ್ಬರ ಮೇಲೆ ಅವರು ಅಷ್ಟೆಲ್ಲ ಪಡೆದುಕೊಂಡಿರೋದ್ರಿಂದ ಅವರಿಗೆ ನಾನು ಮೊದಲು ಹೋಗಿ ಧರ್ಮೋಪದೇಶ ಮಾಡ್ತೀನಿ ಅಂತ ಮನಸ್ಸಲ್ಲಿ ಯೋಚನೆ ಬಂದು ನೋಡ್ತಾರೆ ಆಲಾರ ಕಾಲಮ ಎಲ್ಲಿದ್ದಾರೆ ಅಂತ. ಬುದ್ಧ ಜ್ಞಾನದಿಂದ ಸ್ಕ್ಯಾನ್ ಮಾಡ್ಬೋದು, ಇಡೀ ವಿಶ್ವವೇ ಕಂಡು ಬರುತ್ತೆ. ನೋಡ್ತಾರೆ ಆಲಾರ ಕಾಲಮ ಒಂದು ವಾರದ ಹಿಂದೆ ಸತ್ತು ಹೋಗಿ ಅಕಿಂಚನ್ಯಾಯತನದ ಸ್ಥಿತಿಯಲ್ಲಿ ಹುಟ್ಟಿರ್ತಾರೆ. ಆ ಸ್ಥಿತಿನಲ್ಲಿ ಧರ್ಮೋಪದೇಶ ಮಾಡಕ್ಕಾಗಲ್ಲ, ಯಾಕಂದ್ರೆ ಅರೂಪ, ಅಲ್ಲಿ ರೂಪ ಇಲ್ಲ, ಶಬ್ದ ಇಲ್ಲ. ಸೊ ಅಯ್ಯೋ ಅವ್ರು ಮಿಸ್ ಮಾಡ್ಕೊಂಡ್ರು ಅಂತ ಭಗವಾನ್ರು ಯೋಚನೆ ಮಾಡ್ತಾ ಉದ್ದಕ ರಾಮಪುತ್ರ ಎಲ್ಲಿದ್ದಾರೆ ಅಂತ ನೋಡ್ತಾರೆ. ಅವರು ಹಿಂದಿನ ರಾತ್ರಿಯೇ ತೀರ್ಕೊಂಡು ಅವರು ನೇವ ಸನ್ಯಾ ನಾ ಸನ್ಯಾಯತನ ಜೀವನೆಲೆಯಲ್ಲಿ ಹುಟ್ಟಿರ್ತಾರೆ. ಅದು ಕೂಡ ಅರೂಪ, ಅಲ್ಲಿಯೂ ಹೇಳಕ್ಕಾಗಲ್ಲ. ನಂತರ ಈ 5 ಜನ ಅವರ ಶಿಷ್ಯರಿರ್ತಾರೆ. ಭಗವಾನ್ ಬುದ್ಧರು ಯಾವಾಗ ಗ್ರಹ ತ್ಯಾಗ ಮಾಡಿ ಈ 6 ವರ್ಷ ಪ್ರಯತ್ನ ಮಾಡಿದ್ರಲ್ಲ, ಆಗ 5 ಜನ ಶಿಷ್ಯರು ಸೇರ್ಕೊಂಡಿರ್ತಾರೆ. ಕೊಂಡನ್ಯ, ಬದ್ದಿಯ, ವಪ್ಪ, ಮಹಾನಾಮ, ಅಸ್ಸಜಿ ಅಂತ. ಅವರೆಲ್ಲ ಇವರು ಬೋಧಿ ಜ್ಞಾನ ಪಡೆದುಕೊಳ್ತಾರೆ. ಅವ್ರು ಬೋಧಿ ಜ್ಞಾನ ಪಡೆದುಕೊಂಡ ಮೇಲೆ ನಾವು ಅವರ ಧಮ್ಮವನ್ನ ಕೇಳೋಣ ಅಂತ ಅವ್ರ ಹಿಂದೆ ಹಿಂದೆ ಸೇವೆ ಮಾಡಿಕೊಂಡು 6 ವರ್ಷ ಕಳೆದಿರ್ತಾರೆ. 6 ವರ್ಷ ಇಷ್ಟೆಲ್ಲ ಕಳೆದು ಕೊನೆಗೆ ಬೋಧಿಸತ್ವರು ಈ ಎಲ್ಲ ಉಪವಾಸ ಮಾಡಿ ಎಲ್ಲ ಬರೀ ಅಸ್ಥಿ ಪಂಜರ ಆಗ್ಬಿಟ್ಟಿರ್ತಾರೆ. ಅಂತ ಸ್ಥಿತಿ ಮುಟ್ಟಿದ್ರು ಬೋಧಿ ಜ್ಞಾನ ಸಿಕ್ಕಿರಲ್ಲ. ಆಗ ಬೋಧಿಸತ್ವ ಸಿದ್ಧಾರ್ಥ ನಾನು ಊಟ ಮಾಡಬೇಕು ಅಂತ ಹೇಳಿ ಊಟ ಪ್ರಾರಂಭ ಮಾಡಿರ್ತಾರೆ, ತಮ್ಮ ಶರೀರವನ್ನ ಆರೋಗ್ಯವಾಗಿಡ್ಬೇಕು ಅಂತ. ಆಗ ಈ 5 ಜನ ಇವ್ರು ಇಷ್ಟೆಲ್ಲ ಊಟ ಬಿಟ್ಟು ಎಲ್ಲ ಬಿಟ್ಟು ಸಾಧನೆ ಮಾಡಿದ್ರು ಇವರಿಗೆ ಬೋಧಿ ಜ್ಞಾನ ಸಿಕ್ಕಿಲ್ಲ. ಇನ್ನು ಆರಾಮಾಗಿ ಊಟ ಮಾಡ್ಕೊಂಡು ಮಜವಾಗಿದ್ರೆ ಎಲ್ಲಿ ಸಿಗುತ್ತೆ, ಇವ್ರ ಜೊತೆ ಇದ್ರೆ ಏನು ಉಪಯೋಗ ಇಲ್ಲ ಅಂತ ಅವರು ಬಿಟ್ಟು ಹೋಗಿರ್ತಾರೆ. ಆದ್ರೆ ಅವ್ರ ಮನಸ್ಸಲ್ಲಿತ್ತು ಬುದ್ಧರಿಂದ ನಾವು ಧಮ್ಮ ಕೇಳ್ಬೇಕು ಅಂತ. ಸೊ ಭಗವಾನ್ರು ನೋಡ್ತಾರೆ ಇವರು ಎಲ್ಲಿದ್ದಾರೆ, ಅವರು ಸಾರನಾಥದಲ್ಲಿರುವುದು ಕಂಡು ಬರುತ್ತೆ. ಸೊ ಭಗವಾನ್ರು ಯೋಚನೆ ಮಾಡ್ತಾರೆ, ಸರಿ ನಾನು ಸಾರನಾಥಕ್ಕೆ ಹೋಗಿ ಅವರಿಗೆ ಧರ್ಮೋಪದೇಶ ಮಾಡ್ತೀನಿ ಅಂಥೇಳಿ ಅವತ್ತಿನ ದಿನ ಸಾರನಾಥದ ಕಡೆ ಹೋಗ್ತಾರೆ. ಹೋಗುವಾಗ ದಾರಿ ಮಧ್ಯೆ ಉಪಕ ಅಂತಕ್ಕಂಥ ಒಬ್ಬ ಋಷಿ ಸಿಗ್ತಾನೆ. ಅವನು ಭಗವಾನ್ ಬುದ್ಧರು ಎದುರಿಗೆ ಬಂದ ತಕ್ಷಣ ಸಡನ್ ಆಗಿ ಆಶ್ಚರ್ಯ ಆಗಿ ಅಂತ ಒಂದು ಬಹಳ ಪ್ರಭೆಯನ್ನ ಹೊಂದಿರತಕ್ಕಂಥ, ಪ್ರಜ್ವಲಿಸುವ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ನೋಡಿ ಕೈ ಜೋಡಿಸಿ, ಓ ಯಾರಪ್ಪ ನೀವು, ಯಾರು ನೀವು, ನಿಮ್ಮ ಇಡೀ ಶರೀರ ಹೊಳಿತಾ ಇದೆ, ನಿಮ್ಮ ಇಡೀ ಎಲ್ಲ ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವೂ ಬಹಳ ಸುಂದರವಾಗಿ ಶುದ್ಧವಾಗಿ ಇವೆ, ಆಮೇಲೆ
ಇಂಥ ಒಂದು ವ್ಯಕ್ತಿತ್ವ ಪಡೆದಿರುವ ನೀವು ಯಾರು, ನಿಮ್ಮ ಗುರುಗಳು ಯಾರು, ನೀವು ಏನನ್ನ ಪಾಲನೆ ಮಾಡ್ತಾ ಇದ್ದೀರಿ ಅಂತ ಒಂದೇ ಉಸಿರಲ್ಲಿ ಕೇಳ್ಬಿಡ್ತಾನೆ. ಆಗ ಭಗವಾನ್ರು ಹೇಳ್ತಾರೆ, ಸಬ್ಬಾಬೀಬು ಸಬ್ಬವಿದು ಅಹಂಗ್ ಅಸ್ಮಿಂಗ್ ಸಬ್ಬೇಸು ದಮ್ಮೇಸು ಅನುಪಲಿಟ್ಟೋ ಸಬ್ಬಂಜಹೋ ತನ್ಹಕ್ಕಯೋ ವಿಮುತ್ತೋ ಸ್ವಯಂ ಅಭಿನ್ಯಾಯ ಕಂಗ್ ಉದ್ದೇಶಯಂ. ನಾನು ಎಲ್ಲವನ್ನ ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿ, ಎಲ್ಲವನ್ನ ನೋಡಿರ್ತಕ್ಕಂಥ ವ್ಯಕ್ತಿ, ಎಲ್ಲ ಧಮ್ಮವನ್ನ ಆಳವಾಗಿ ಸಂಪೂರ್ಣವಾಗಿ ನೋಡಿರುವ ವ್ಯಕ್ತಿ, ಎಲ್ಲ ಕೆಟ್ಟತನಗಳನ್ನ, ಲೋಭ ದ್ವೇಷ ಅಜ್ಞಾನ ಇವುಗಳನ್ನೆಲ್ಲ ತೆಗೆದು ಹಾಕಿರುವ ವ್ಯಕ್ತಿ, ಸುಟ್ಟು ಹಾಕಿರ್ತಕ್ಕಂಥ ಜಹೋ ಸಬ್ಬಂಗ್ ಜಹೋ, ಲೋಭ ದ್ವೇಷ ಅಜ್ಞಾನ ಎಲ್ಲ ಮನಸ್ಸಿನ ಕ್ಲೇಶವನ್ನ ತೆಗೆದಿರುವ ವ್ಯಕ್ತಿ, ತನ್ನ ಕೈಯ ತೃಷ್ಣೆಯನ್ನ ಸಂಪೂರ್ಣ ಕ್ಷಯ ಮಾಡಿರುವ ವ್ಯಕ್ತಿ, ವಿಮುಕ್ತಿಯನ್ನ ಪಡೆದಿರುವ ವ್ಯಕ್ತಿ, ನಾನು ಸ್ವಯಂ ಅಭಿನ್ಯಾಯ, ನಾನು ನನ್ನ ಜ್ಞಾನದಿಂದ ಸ್ವಯಂ ಜ್ಞಾನದಿಂದ ಪಡೆದಿರುವವನು. ನಮೇ ಆಚರಿಯೋ ಅತ್ತಿ, ನನಗೆ ಯಾವ ಗುರು ಇಲ್ಲ. ಸದಿಸೋ ಮೇನ ವಿಜ್ಜತಿ, ಅಥವಾ ನನ್ನ ಸರಿ ಸಮಾನರು ಯಾರು ಕಾಣಿಸ್ತಾ ಇಲ್ಲ. ಸದೇವ ಕಸ್ಮಿಂಗ್ ಲೋಕಸ್ಮಿಂಗ್ ನತ್ತಿಮೆ ಪಟಿಪುಗ್ಗಲು. ಈ ಲೋಕ ಮನುಷ್ಯರು ಮತ್ತು ದೇವಲೋಕದಲ್ಲಿ ಎಲ್ಲಿ ಹುಡುಕಿದ್ರು ನನ್ನ ಸರಿ ಸಮಾನವಾಗಿರ್ತಕ್ಕಂಥ ಯಾವ ಒಬ್ಬ ಜೀವಿಯೂ ಇಲ್ಲ. ಅಹಂಹಿ ಅರಹ ಲೋಕೆ ಅಹಂಗ್ ಸತ್ತ ಅನ್ನುತ್ತರೋ, ಇಡೀ ವಿಶ್ವದಲ್ಲಿ ನಾನು ಅರ್ಹಂತ, ನಾನು ಶಾಸ್ತ್ರ ಅಂದ್ರೆ ಗುರು, ಅನುತ್ತರೋ ಸರಿ ಸಮಾನ ಇಲ್ಲದ ಗುರು. ಏಕೋಮಿ ಸಮ್ಮ ಸಂಬುದ್ಧೋ ಸೀತಿಭೂತೋ ಮಿ ನಿಬ್ಬುತೋ, ಒಬ್ಬರೇ ಒಬ್ಬ ಸಮ್ಮ ಸಂಬುದ್ಧನಾಗಿದ್ದೇನೆ, ಎಲ್ಲವನ್ನ ನಿಬ್ಬಾಣವನ್ನು ಪಡೆದು ಎಲ್ಲ ಜ್ವಾಲೆಗಳನ್ನ ತಣ್ಣಗಾಗಿಸಿದ್ದೇನೆ. ಸೀತಿಭೂತೋ, ಎಲ್ಲವನ್ನ ಶಿಥಿಲ ತಣ್ಣಗೆ ಮಾಡಿದ್ದೇನೆ. ಧಮ್ಮಚಕ್ಕಂ ಪವತ್ತೇತುಂ ಗಚ್ಚಾಮಿ ಕಾಸಿನಂಗ್ ಪುರಂ ಅಂದಿಭೂತಸ್ಮಿಂಗ್ ಲೋಕಸ್ಮಿಂಗ್ ಆಹಂಚನಂಗ್ ಅಮತ ದುಂದುಭಿಂಗ್. ಸುಂದರವಾಗಿ ಹೇಳ್ತಾರೆ, ಧಮ್ಮಚಕ್ಕಂ ಪವತ್ತೇತುಂ, ಧಮ್ಮಚಕ್ರವನ್ನ ಉರುಳಿಸುವುದಕ್ಕಾಗಿ ಗಚ್ಚಾಮಿ ಕಾಸಿನಂಗ್ ಪುರಂ, ಕಾಶಿ ನಗರಕ್ಕೆ ಹೋಗ್ತಾ ಇದ್ದೇನೆ. ಸಾರನಾಥ ಇದೆಯಲ್ಲ ಕಾಶಿ ವಾರಣಾಸಿ ಪಕ್ಕದಲ್ಲೇ, ಅಲ್ಲೇ. ಅಂಧಭೂತಸ್ಮಿಂಗ್ ಲೋಕಸ್ಮಿಂಗ್, ಈ ಲೋಕ ಅಂಧವಾಗಿರ್ತಕ್ಕಂಥ ಈ ಲೋಕದಲ್ಲಿ ಆಹಂಚನಂಗ್ ಅಮತ ದುಂದುಬಿಂಗ್, ಅಮೃತದ ಡಮರುಗವನ್ನ ಬಾರಿಸಲಿದ್ದೇನೆ. ಅಮೃತತ್ವದ ಡಮರುಗವನ್ನ ನಾನು ಬಾರಿಸಲೋದಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ ಆ ಉಪಕ ಅವನಿಗೆ ಏನೂ ಅರ್ಥ ಆಗಲ್ಲ. ಅಲ್ಲೇ ಅಲ್ಲಾಡಿಸ್ಕೊಂಡು ಆ ಭಗವಾನ್ ಬುದ್ಧರು ಆ ರಸ್ತೆನಲ್ಲಿ ಮುಂದುವರೆಯಕ್ಕಾಗಲ್ಲ ಅವನಿಗೆ. ಅವನಲ್ಲೇ ರೋಡಿಂದ ಆಚೆ ಹೋಗ್ಬಿಟ್ಟು ಪಕ್ಕದ ರೋಡ್ ಹಿಡ್ಕೊಂಡು ಹೋಗ್ಬಿಡ್ತಾನೆ. ನಂತರ ಅನೇಕ ವರ್ಷಗಳ ನಂತರ ನೆನಪಾಗುತ್ತೆ, ಬುದ್ಧರ ನೆನಪಾಗಿ ಮತ್ತೆ ಬಂದು ಭಿಕ್ಷುವಾಗಿ ಅರ್ಹಂತನಾಗ್ತಾನೆ. ಅದ ಉಪಕನ ಕತೆ. ಸೊ ಹೀಗೆ ಭಗವಾನ್ ಬುದ್ಧರು ಅವತ್ತು ತಮ್ಮ ರಿದ್ಧಿ ಶಕ್ತಿಯನ್ನು ಉಪಯೋಗಿಸ್ತಾರೆ. ಅವತ್ತು ಬೆಳಿಗ್ಗೆ ಹೊರಟು, ಇದು ಮಧ್ಯಾಹ್ನ ಊಟ ಮಾಡಿ ಹೊರಟು ಸಂಜೆ ಹೊತ್ತಿಗೆ ಅಲ್ಲಿ ಮುಟ್ಟಿಬಿಡ್ತಾರೆ ಸಾರನಾಥಕ್ಕೆ. ಸೊ ಅಲ್ಲಿ ಬಂದು 5 ಜನಗಳಿಗೆ ಧರ್ಮೋಪದೇಶ ಮಾಡ್ತಾರೆ ಧಮ್ಮಚಕ್ಕ ಪವತನ ಸುತ್ತ. ಅರ್ಥ ಆಯ್ತಾ? ಸೊ ಇದು ಭಗವಾನ್ ಬುದ್ಧರು ಧರ್ಮೋಪದೇಶ ಕೊಡೋದಂತಂದ್ರೆ ಸುಮ್ನೆ ಯಾರನ್ನ ಹಿಡ್ಕೊಂಡು ಹೇಳ್ಕೊಡೋದಲ್ಲ. ಅದಕ್ಕೂ ಒಂದು ನೀತಿ ನಿಯಮ ಇದೆ. ಎಲ್ಲ ಜೀವಿಗಳ ಪರವಾಗಿ ಆಮಂತ್ರಣವನ್ನ ಮಾಡಿರ್ತಕ್ಕಂಥದ್ದು, ಆಮೇಲೆ ಆ ಕರುಣೆ ಸಂಪೂರ್ಣವಾಗಿ ಉಕ್ಕಿ ಬಂದಿರ್ತಕ್ಕಂಥದ್ದು, ಸಮ್ಮ ಸಂಬೋಧಿಯನ್ನ ಪಡೆದಿರ್ತಕ್ಕಂಥದ್ದು, ಇವೆಲ್ಲ ಅದ್ಭುತ ಘಟನೆಗಳು. ಇವುಗಳನ್ನ ಧಮ್ಮತ ಅಂತ ಹೇಳ್ತಾರೆ. ಧಮ್ಮತ ಅಂದ್ರೆ ಧಮ್ಮದ ನಿಯಮ. ಇವು ಸುಮ್ನೆ ಆಗಲ್ಲ, ಆ ನಿಯಮಕ್ಕನುಸಾರ ಆಗತ್ತೆ.
ಇವಾಗ ಇದನ್ನ ಆಮಂತ್ರಣ ಮಾಡೋದು ಅದು ಧಮ್ಮ ನಿಯಮ. ಇಲ್ಲ ಅಂದ್ರೆ ಭಗವಾನ್ರು ಹೇಳಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಈಗ 4 ದೃಶ್ಯಗಳನ್ನ ನೋಡೋದಿದೆಯಲ್ಲ, ಇಲ್ಲಿವೆ ಅಲ್ಲ, ಅದು ಧಮ್ಮತಾದಲ್ಲೇ ಬರುತ್ತೆ. 30 ಧಮ್ಮಗಳಲ್ಲಿ ಧಮ್ಮತ, ಮುದಿತನ, ರೋಗ, ಸಾವು, ಇವುಗಳ ನೋಡಿಲ್ಲ ಅಂತಲ್ಲ, ಇವುಗಳ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಆ ಕ್ಷಣದಲ್ಲಿ ಅವುಗಳನ್ನ 29ನೇ ವಯಸ್ಸಿನಲ್ಲಿ ಅದನ್ನ ನೋಡಿ ಈ ಎಲ್ಲ ದುಃಖಗಳ ಪರಿಹಾರ ನಾನು ಕಂಡು ಹಿಡಿಬೇಕು ಅಂತ ಮನಸ್ಸನ್ನ ತಿರುಗಿಸ್ತಾರಲ್ಲ, ಅದು ಧಮ್ಮತ. ಈ ರೀತಿ ಅನೇಕ ಧಮ್ಮತಗಳಿವೆ. ಸೊ ಇವುಗಳನ್ನ ನಾವು ತಿಳ್ಕೊಳ್ಳೋಣ. ಬುದ್ಧರ ಕರುಣೆ ಎಷ್ಟಿತ್ತು ಅಂತಂದ್ರೆ, ಮುಂದಿನ 45 ವರ್ಷಗಳ ಕಾಲ ಬರೀ 2 ಗಂಟೆ 2 ತಾಸು ರೆಸ್ಟ್ ತಗೋತಾ ಇದ್ರು. ದಿನಕ್ಕೆ 22 ಗಂಟೆ ಕೆಲಸ ಮಾಡ್ತಾ ಇದ್ರು. ಧರ್ಮೋಪದೇಶ ಮಾಡೋದು, ಧ್ಯಾನ ಮಾಡೋದು, ಧ್ಯಾನ ಹೇಳ್ಕೊಡೋದು, ಶೀಲ ಹೇಳ್ಕೊಡೋದು, ಸಮಾಧಿ ಹೇಳ್ಕೊಡೋದು. ಎಂತಿಂತ ಜನಗಳಿಗೆ ಎಂತಿಂತ ಕಷ್ಟಗಳು, ಎಂತಿಂತ ನೋವುಗಳು. ಈ ರೀತಿಯ ವಿಚಾರ ಮುಟ್ಟಿಲ್ಲ ಅಂತ ಇಲ್ವೇ ಇಲ್ಲ. ಭಗವಾನ್ ಬುದ್ಧರ ಧಮ್ಮವನ್ನ ತ್ರಿಪಿಟಕ ಅಂತ, ಎಲ್ಲ ತ್ರಿಪಿಟಕದ ಪುಸ್ತಕಗಳನ್ನ ನಾವು ಪ್ರಿಂಟ್ ಮಾಡಿದ್ರೆ 45 ವಾಲ್ಯೂಮ್ಸ್ ಆಗಿದೆ. ಅದು ಏನು ಸಂಕ್ಷಿಪ್ತವಾಗಿ ಮಾಡಿದಾಗ 45. ಅಷ್ಟೊಂದು ಧಮ್ಮ ಉಪದೇಶ ನಾವು ನೋಡಿದಾಗ್ಲೂ ಅವರ ಕರುಣೆ, ಅವರ ಉದಾಹರಣೆ ಯಾವುದನ್ನು ಮುಟ್ಟಿಲ್ಲ ಅಂತಿಲ್ಲ. ಎಲ್ಲಾ ಜೀವನದ ಎಲ್ಲಾ ಅಂಶಗಳನ್ನು ಮುಟ್ಟಿರ್ತಕ್ಕಂಥ ಸೂತ್ರಗಳು, ಧಮ್ಮೋಪದೇಶಗಳು ಸಿಗ್ತವೆ. ಈ ರೀತಿ ನೀವು ಕೇಳ್ತಾ ಇದ್ರೆ ಅನೇಕ ವಿಚಾರಗಳನ್ನ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮುಂದಿನ ವಾರ ಮುಂದುವರಿಸೋಣ. ಈ ಭಗವಾನ್ ಬುದ್ಧರ ಈ ಸಪ್ತಾಹ 7 ವಾರಗಳ ಸಮಯ ನಡೀತಾ ಇದೆ. ಸೊ ನಾವು ಅದನ್ನ ನೆನೆಸ್ಕೊಳ್ತಾ ಇರೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಭವತು ಸಬ್ಬ ಮಂಗಳಂ, ರಕ್ಷಂತು ಸಬ್ಬ ದೇವತಾ, ಸಬ್ಬ ಬುದ್ಧಾನುಭಾವೇನ, ಸಬ್ಬ ಧಮ್ಮಾನುಭಾವೇನ, ಸಬ್ಬ ಸಂಘಾನುಭಾವೇನ, ಸದಾ ಸೋಥಿ ಭವಂತು ತೇ. ಸಾಧು ಸಾಧು ಸಾಧು. ಮತ್ತೆ ಮುಂದಿನ ವಾರ ಮುಂದುವರಿಸೋಣ. ನಮ್ಮ ಧಮ್ಮ ಅಭ್ಯಾಸ ಕಲಿಯುವುದು, ಅಭ್ಯಾಸ ಮಾಡುವುದು, ಕೇಳ್ಕೊಳ್ಳೋದು, ಶ್ರದ್ಧೆ ಪ್ರಜ್ಞೆಗಳನ್ನ ಬೆಳೆಸ್ಕೊಳ್ತಾ ಇರೋಣ. ಅಲ್ಲಿವರೆಗೆ ನಮೋ ಬುದ್ಧಾಯ.